ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾನು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಲಗೇಜ್ ಪ್ಯಾಕ್ ಮಾಡೋಕ್ಕೆ ಅಂದರೆ 7:30ಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಲ್ರೆಡಿ 8:30 ಆಗ್ತಾಯಿದೆ ಇವಾಗ. ನನಗಂತೂ ಹೆದರಿಕೆನೇ ಆಗ್ತಿದೆ ಗುರು, ಬ್ಯಾಗಲ್ಲೆಲ್ಲ ಹೊರದೋಗುತ್ತೋ ಏನೋ ಅಂತ. ಅವಳು ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ನೈಟ್ ಉಳ್ಕೊಂಡಿದ್ದೆ. ಇಲ್ಲಿಂದ ಹೊರಡೋಣ ಗೈಸ್. ಐ ಆಮ್ ಗೋಯಿಂಗ್. ಹಾಂ ಓಕೆ ಬಾಯ್ ಅಣ್ಣ. ಓಕೆ ಬಾಯ್. ಸರ್ ನಾನು ಈ ಥರ ನೋಡ್ತಾ ಇರೋದು ಇವಾಗ ನೋಡಿ ಏನೇ ಗುರು. ಫೈನಲಿ ಒಂದು ಡ್ರಾಪ್ ಸಿಕ್ಕಿದೆ ಗುರು. ಆಯಿತು, ನಂಬಿಕೆ ಇಟ್ಕೊಳ್ಳಿ, ನಾವು ಮಾಡ್ತಾ ಇದ್ದೀವಿ. A few moments later. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ಲಗೇಜ್ ಪ್ಯಾಕ್ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಆಯಿತು ಗೈಸ್. ಅರ್ಧ ಗಂಟೆ ಅಲ್ಲ, 1 ಗಂಟೆ ಆಯಿತು ಕರೆಕ್ಟಾಗಿ. ನಾನು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಲಗೇಜ್ ಪ್ಯಾಕ್ ಮಾಡೋಕ್ಕೆ ಅಂದರೆ 7:30ಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಲ್ರೆಡಿ 8:30 ಆಗ್ತಾಯಿದೆ ಇವಾಗ ನೋಡಿ. ನಾನು ಇದು ಟ್ರಾವೆಲ್ ಸ್ಟಾರ್ಟ್ ಮಾಡಿ 2ನೇ ದಿವಸ ಟ್ರಾವೆಲ್ಲು. ಇವತ್ತು ಎಲ್ಲೆಲ್ಲಿ ಹೋಗ್ತೀವೋ ಏನೇನೋ ನನಗಂತೂ ಗೊತ್ತಿಲ್ಲ. ಎಷ್ಟು ದೂರ ಯಾರು ಡ್ರಾಪ್ ಕೊಡ್ತಾರೋ ಏನೋ ಅಂತ ಅಪ್ಡೇಟ್ ಕೊಡ್ತೀನಿ. A few moments later. ಗುರು, ಬ್ಯಾಗಲ್ಲೆಲ್ಲ ಹೊರದೋಗುತ್ತೋ ಏನೋ ಅಂತ. ಅವಳು ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ನೈಟ್ ಉಳ್ಕೊಂಡಿದ್ದೆ. ಇಲ್ಲಿಂದ ಹೊರಡೋಣ ಗೈಸ್. ಶೂಸು ಒತ್ತುತ್ತಾ ಇದೆ, ಶೂಸ್ ಹಿಡ್ಕೊಂಡಿದ್ದೀನಲ್ಲ, ಹಾಗಾಗಿ ಶೂಸ್ ನಂಗೆ ಗೊತ್ತುತ್ತಾ ಇದ್ದಾವೆ. ಇವರೇ ನಮ್ಗೆ ನೈಟ್ ಥ್ಯಾಂಕ್ಸ್ ಅಣ್ಣ. ಐ ಆಮ್ ಗೋಯಿಂಗ್. ಹಾಂ ಅಣ್ಣ. ಹಾಂ ಹಾಂ ಓಕೆ ಓಕೆ. ಓಕೆ ಬಾಯ್ ಅಣ್ಣ. ಓಕೆ ಬಾಯ್. ಗುರು, ಇಲ್ಲಿಂದ ಹೊರಡ್ತಾ ಇದ್ದೀನಿ ನಾನು. ನೈಟ್ ಉಳ್ಕೊಂಡಿದ್ದ ಜಾಗ ಇದ್ರೊಳಗಡೆ ನಾನು ನೈಟ್ ಉಳ್ಕೊಂಡಿದ್ದು. ಹಾಂ ಸರಿ ಸರ್ ಅಣ್ಣ, ಬಾಯ್ ಸರ್. ಗುರು, ಇಲ್ಲಿಂದ ಯಾರು ಡ್ರಾಪ್ ಕೊಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ನನಗೆ ಇನ್ನೊಂದು ಹೆದರಿಕೆ ಏನು ಅಂದರೆ, ನಾನು ಬೈಕ್ ಓಡಿಸ್ಬೇಕಾದ್ರೆ ನಾನು ಹುಷಾರಾಗಿ ಬೈಕ್ ಓಡಿಸಿದ್ರೆ ಸಾಕು ಅನ್ಸೋದು. ಇವಾಗ ನಾನು ಯಾರು ಡ್ರಾಪ್ ಕೇಳ್ತೀನಿ ಅವ್ರ ಬೈಕ್ ಹುಷಾರಾಗಿ ಓಡಿಸ್ಬೇಕಳಪ್ಪ ಅಂತ ನನಗೆ ಆ ಥರ ಕೇಳ್ಕೊಬೇಕಾಯ್ತು ಇವಾಗ ನಾನು. ಇನ್ನೂ ಕರ್ನಾಟಕ ಬಂದ್ಬಿಟ್ಟು 400 ಕಿಲೋಮೀಟ್ರ್ ಏನೋ ಇದೆ. ನೋಡೋಣ ಇವತ್ತು ಎಷ್ಟು ಕಿಲೋಮೀಟ್ರ್ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ. A few moments later. ಗುರು, ಫೈನಲಿ ಒಂದು ಡ್ರಾಪ್ ಸಿಕ್ಕಿದೆ ಗುರು. ಆಯಿತು. ಗುರು, ಫಸ್ಟ್ ಟೈಮ್ ಒಂದು ದೊಡ್ಡ ಗಾಡಿ ನಿಲ್ಸಿದ್ದಾರೆ. ड्रॉप हाँ ठीक हो गया। ये इधर क्या? मैं कश्मीर NH 44 रोड में कितना दूर है जाते हैं? हो गया। ओके ओके अಣ್ಣ. हाँ ओके ओके. ಗುರು, ಇದ್ರಲ್ಲಿ ಹೋಗ್ತಾ ಇದ್ದೀನಿ ನಾನು ಇವಾಗ. ಗುರು ಫೈನಲಿ ತಿಂಡಿ ಆಯಿತು.
ತಿಂಡಿ ಮಾಡಿಕೊಂಡು ಇಲ್ಲಿಂದ ಹೊರಟಿದ್ದೀನಿ. ಓಟ್ಸ್ ಹೋಟೆಲ್ ಚೆನ್ನಾಗಿದೆ ಫುಡ್ಡೆಲ್ಲ. ಗುರು ನಾನು ಟಿಫಿನ್ ಇಡ್ಲಿ ತಿಂದೆ. ಎಷ್ಟಾಯಿತು ಅಂತ ಕೇಳ್ಬೋದು. 1000 ರೂಪಾಯಿ ಏನಾಗಿಲ್ಲ ಗುರು, 50 ರೂಪಾಯಿ ಆಯಿತು. 4 ಇಡ್ಲಿ ತಿಂದೆ. ದಾರಿಲೆಲ್ಲ ನೋಡ್ಕೊಂಡು ಹೋಗ್ತವ್ರೆ ಗುರು. ಇದ್ಯಾವುದೋ ಫಾರೆಸ್ಟ್ ಏರಿಯಾ ಇದ್ದಂಗಿದೆ ಗುರು. ಟಿಫಿನ್ ಸಿಗುತ್ತೋ ಸಿಗಲ್ವೋ ಅನ್ಕೊಂಡಿದ್ದೆ, ಟಿಫಿನ್ ಸಿಕ್ತು. ಇಲ್ಲ ಅಂದಿದ್ರೆ ಯಾವ್ದಾದ್ರು ಸಿಟಿ ಇಲ್ಲಾಂದ್ರೆ ಟೋಲ್ ಬರೋರು ನಡಿಬೇಕಾಗೋದು. ಸುಸ್ತಾಗಿತ್ತು ಫಸ್ಟೇ, ಟಿಫಿನ್ ಏನು ತಿಂದಿರಲಿಲ್ಲ. ಟೈಮು 11:30 ಏನೋ ಆಗಿದೆ. ಹಾಂ ಹಾಂ ಓನ್ಲಿ ಒಂದು ಸಾಲು. ಥ್ಯಾಂಕ್ ಯು. ಓಕೆ, ನೋಡು ಗುರು, ಆಂಟಿ ಹೋಗ್ಬೇಕಾದ್ರೆ ಹಣ್ಣೆಲ್ಲ ಕೊಡ್ಕಳಿಸ್ತು. ತಿನ್ಕೊಂಡು ಹೋಗಪ್ಪ ಅಂತ, ಎನರ್ಜಿ ಬರಲಿ ಅಂತ. A few moments later. A few moments later. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ಆ ವಿಡಿಯೋ ಅಲ್ಲಿಗೆ ಲಾಸ್ಟ್ ಆಗಿದೆ. ಏಕೆಂದರೆ ನಾನು ಒಂದು ಕನ್ಯಾಕುಮಾರಿಯಿಂದ ಒಂದು 370 ಕಿಲೋಮೀಟರ್ನೂ ಬಂದಿದ್ದೆ. ಆ್ಯಂಡ್ ಆ ವಿಡಿಯೋ ಅಲ್ಲಿಂದ ಅವರು ಸಿಕ್ಕಿದ್ರು, ಅಲ್ಲಿಂದ ಅವರು ಡ್ರಾಪ್ ಕೊಟ್ಟರು. ಹಂಗಾಗಿ ಆ ವಿಡಿಯೋ ಅಲ್ಲಿಗೆ ಲಾಸ್ಟ್ ಆಯಿತು. ಯಾಕೆ ಅಂದರೆ ಅವರಿಗೆ ಅವ್ರ ಪರ್ಸ್ನಲ್ ಅವ್ರು ಮಾತಾಡ್ತಿದ್ರು, ಅವರು ಜಾಲಿ ಮೂಡಲ್ಲಿದ್ದರು. ನಾನು ವೀಡಿಯೋ ಮಾಡಿಕೊಂಡು ನಾನು ಮಾತಾಡ್ಕೊಡ್ದೆ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನು ಆ ಬ್ಲಾಗ್ ಅಲ್ಲಿಗೆ ನಿಲ್ಲಿಸಿದ್ದೀನಿ ಗೈಸ್. ನಾನು ಬ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಅವ್ರ ಪಾಪ ಅವ್ರ ಪರ್ಸ್ನಲ್ಲಾಗಿ ಅವರು ಎಲ್ಲ ಹೊರಗಡೆ ಹೋಗ್ತಿದ್ದಾರೆ. ಡ್ರಾಪ್ ಕೊಟ್ಟಿಲ್ದಲೆ ನಾವು ಇರಿಟೇಟ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಆ ವಿಡಿಯೋ ಅಷ್ಟಕ್ಕೆ ಇದು ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೋಸ್ಕರ ಈ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಲೈಕ್ ಮಾಡ್ತಾಯಿಲ್ಲ. ಆ್ಯಂಡ್ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆದರೆ ನೀವು ಒಂದು ಲೈಕ್ ಮಾಡೋಕ್ಕೆ 1 ಸೆಕೆಂಡ್ ಸಾಕು. ಅದೇ ನಾನು ಒಂದು ವೀಡಿಯೋ ಮಾಡೋಕ್ಕೆ ನನಗೆ 24 ಅವರ್ಸ್ ಬೇಕು. ಒಂದು ವೀಡಿಯೋ ಎಡಿಟಿಂಗ್ ಮಾಡೋ ಅಷ್ಟರೊಳಗೆ 48 ಅವರ್ಸ್ ಬೇಕು ನನಗೆ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಬೈ ಬೈ, ಲವ್ ಯು ಗೈಸ್.